ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾತ್ರಿ ಮೋದಿ ರೀಲ್ಸ್ ಸಂದೇಶ ಇವತ್ತು ಧರ್ಮೇಂದ್ರ ತಲೆದಂಡ ಆಗಿದೆ. ದೇಶದಲ್ಲಿ ಜನ್ಝೀಗಳ ಹೋರಾಟದ ಕಿಚ್ಚಿಗೆ ಬೆಚ್ಚಿಬಿತ್ತ ಕೇಂದ್ರ. ಕಾಕ್ರೋಚ್ನ 3 ಬೇಡಿಕೆಗಳಂತೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮೊದಲಿಗೆ ಸಿಜೆಪಿ ಜೊತೆಗಿನ ಸಭೆಗೂ ಮುನ್ನವೇ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಮಿನಿಸ್ಟರ್. ಸಿಜೆಪಿ ಪ್ರತಿನಿಧಿಗಳ ಜೊತೆಗೆ 3ನೇ ಸುತ್ತಿನ ಸಭೆಯನ್ನ ಮಾಡ್ತಾ ಇದ್ದಾರೆ ಜೆ.ಪಿ. ನಡ್ಡಾ ಅವರು. ಸಿಜೆಪಿ ವಕ್ತಾರ ಸೌರವ್ ದಾಸ್, ಅಶುತೋಷ್ ರಂಕಾ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ ರಾತ್ರಿ ಮೋದಿ ರೀಲ್ಸ್ ಸಂದೇಶವನ್ನ ಕಳಿಸಿದ್ರು. ಇವತ್ತು ನೋಡಿದ್ರೆ ಏಕಾಏಕಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಕಾಕ್ರೋಚ್ನ 3 ಬೇಡಿಕೆಗಳಂತೆ ಈಗ ಮೊದಲ ಮಹತ್ವದ ಬೇಡಿಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ. ಸೊ ಅದು ಆಗಿದೆ. ಇನ್ನು ಸಿಜೆಪಿ ಜೊತೆಗಿನ ಸಭೆಗೂ ಮುನ್ನವೇ ಈಗಾಗಲೇ ಒಂದು ಮೀಟಿಂಗ್ ಕೂಡ ಆಗಿದೆ. ಸೊ ಇದೆಲ್ಲದರ ಜೊತೆಗೆ ಈಗ 3ನೇ ಸುತ್ತಿನ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ ಜೆ.ಪಿ. ನಡ್ಡಾ, ಸಿಜೆಪಿ ವಕ್ತಾರ ಸೌರವ್ ದಾಸ್ ಮತ್ತು ಅಶುತೋಷ್ ರಂಕಾ ಜೊತೆಗೆ. ಸೊ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬಕ್ಕೆ 1 ಕೋಟಿ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ರು ಕಾಕ್ರೋಚ್ ಪಾರ್ಟಿಯವರು. ಸೊ ಅದೇ ನಿಟ್ಟಿನಲ್ಲಿ ಕೊಡೋದಕ್ಕೆ ಒಪ್ಕೊಳ್ತಾರೆ ಮೋದಿ ಸರ್ಕಾರ ಅನ್ನೋ ಮಾಹಿತಿಯೂ ಕೂಡ ಇದೆ. ಆದರೆ ವಿದ್ಯಾರ್ಥಿಗಳ ವಿರುದ್ಧದ ಕೇಸ್ ವಾಪಸ್ ವಿಚಾರಕ್ಕೆ ಗಂಭೀರ ಚರ್ಚೆ ನಡೀತಾ ಇರೋದು. ಅಲ್ಲಿ ಸಾಕಷ್ಟು ಗಲಾಟೆಯನ್ನ ಮಾಡಿದ್ರು ಹೋರಾಟದ ಸಂದರ್ಭದಲ್ಲಿ. ಸೊ ಹಾಗಾಗಿ ಅಂಥವರ ಮೇಲೆ ಅಲ್ಲಿ ಪುಂಡಾಟಿಕೆಯನ್ನ ಮಾಡಿದ್ರಲ್ಲ, ಅಂಥವ್ರ ಮೇಲೆ ಕೇಸ್ ಕೂಡ ಹಾಕಲಾಗಿದೆ. ಸೊ ಹಾಗಾಗಿ ಅವರ ವಿರುದ್ಧ ಈಗ ಏನು ಕೇಸ್ಗಳನ್ನ ಹಾಕಲಾಗಿದೆಯೋ ಅದನ್ನ ವಾಪಸ್ ಪಡೆದುಕೊಳ್ಬೇಕು ಅನ್ನೋದು ಒಂದು ಬೇಡಿಕೆಯಾಗಿದೆ ಈ ಕಾಕ್ರೋಚ್ ಜನತಾ ಪಾರ್ಟಿಯವರದ್ದು. ಸೊ ಹಾಗಾಗಿ ಇದು ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರ ಒಪ್ಪಿಗೆ ಕೊಡುತ್ತಾ ಅನ್ನೋ ಪ್ರಶ್ನೆ ಇದೆ. ಯಾಕೆಂತ ಅಂದ್ರೆ ಇವರು ಹೇಳಿದ್ದಕ್ಕೆಲ್ಲ ಓಕೆ ಅಂದ್ಬಿಟ್ರೆ ಸಹಜವಾಗಿ ಒಂದು ಕೇಂದ್ರ ಸರ್ಕಾರಕ್ಕೆ ನೋಡಿ, ಈಗ ಒಂದು ಪ್ರೊಟೆಸ್ಟ್ ಮಾಡಿದ್ವಿ, ನಾವು ಗೆದ್ದೆ ಬಿಟ್ವಿ ಅನ್ನೋ ನಿಟ್ಟಿನೆಲ್ಲ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಎಲ್ಲ ಓಕೆ. ಇದೆಲ್ಲದರ ನಡುವೆ ಅಲ್ಲಿ ಗಲಾಟೆ ಮಾಡಿದವರನ್ನು ಕೂಡ ಸುಮ್ಮನೆ ಬಿಡಬೇಕು ಅಂತ ಅಂದ್ರೆ ಹೆಂಗಾಗುತ್ತೆ? ಹೋರಾಟ ಮಾಡಿದ್ದಾರೆ, ಓಕೆ, ಹೋರಾಟದ ಉದ್ದೇಶ ಕರೆಕ್ಟ್ ಆಗಿತ್ತು, ಓಕೆ. ಅದನ್ನ ಬಿಟ್ಟು ಅಲ್ಲಿ ದಾಂಧಲೆ ಗಲಾಟೆ ಮಾಡೋದು ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ ಸಹಜವಾಗಿದ್ದೇ ಇತ್ತು. ಹಾಗಾಗಿ ಆ ಕೇಸ್ ಏನು ಹಾಕಿದಾರಲ್ಲ ಅಂಥವ್ರನ್ನ ಯಾಕೆ ಬಿಡಬೇಕು ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಸೊ ಹಾಗಾಗಿ ಇದ್ರ ಬಗ್ಗೆ ಗಂಭೀರ ಚರ್ಚೆ ನಡೀತಾ ಇದೆ. ಇವೆರಡೂ ಬೇಡಿಕೆಗಳ ಕುರಿತಂತೆ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ ಜೆ.ಪಿ. ನಡ್ಡಾ ಆ ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರುಗಳ ಜೊತೆಗೆ. ಸೊ ಆ ನಿಟ್ಟಿನಲ್ಲಿ 3ನೇ ಬೇಡಿಕೆಗೆ ಅಸ್ತು ಅಂದ್ಬಿಡ್ತಾರಾ, ಓಕೆ ಅಂತಾರ ಅನ್ನೋದು ಒಂದು ಪ್ರಶ್ನೆ. ನೋಡಿ, ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಅಲ್ಲಿ ಜಿತೇಂದ್ರ ಸಿಂಗ್ ಇದ್ದಾರೆ ಸಚಿವರು, ಜೊತೆಗೆ ಜೆ.ಪಿ. ನಡ್ಡಾ ಅವರಿದ್ದಾರೆ. ಸೊ ಇಬ್ರು ಬಿಜೆಪಿಯಿಂದ ಬಂದಿರೋದು. ಆ ನಿಟ್ಟಿನಲ್ಲಿ ಎದುರುಗಡೆ ಕೂತಿರೋದು ಕಾಕ್ರೋಚ್ ಜನತಾ ಪಾರ್ಟಿಯ ಸದಸ್ಯರುಗಳು. ಸೊ ಅವ್ರ ಜೊತೆಗೆ ಮಾತುಕತೆಯನ್ನ ನಡೆಸ್ತಾ ಇರೋದು ಇಂಟ್ರೆಸ್ಟಿಂಗ್ ಆಗಿ ನಡೀತಾ ಇದೆ. ಈಗಾಗಲೇ ಒಂದು ಹಂತದಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಬೇಕಾಗಿತ್ತು, ರಾಜೀನಾಮೆ ಕೊಟ್ಟಾಗಿದೆ. ಸೊ ಇದೆಲ್ಲದರ ನಡುವೆ ಎರಡನೇದೇನು, ಈಗ ನೀಟ್ ಹಗರಣ ಆದ ನಂತರ, ನೀಟ್ ಅಕ್ರಮ ಆದ ನಂತರ ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ಶರಣಾದ್ರಲ್ಲ, ತಲಾ ಅವರ ಕುಟುಂಬಸ್ಥರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಮೇ ಬಿ ಅದಕ್ಕೆ ಓಕೆ ಅನ್ಬಹುದು ಕೇಂದ್ರ ಸರ್ಕಾರ. ಬಟ್ 3ನೇ ಬೇಡಿಕೆ ಇದೆಯಲ್ಲ, ಕೇಸ್ ವಾಪಸ್ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಓಕೆ ಅನ್ನುತ್ತಾ ಅನ್ನೋದು ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಕಾದ್ ನೋಡ್ಬೇಕು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ಅಂತೂ ಸಿಗುತ್ತೆ. ಇಷ್ಟೇ ಆಗಿದೆ, ಇದರ ನಂತರ ಏನು ಮಾಡ್ತಾರೆ ಅಂತ ಹೇಳಿ. ಧರ್ಮೇಂದ್ರ ತಲೆದಂಡಕ್ಕೆ ರಾಹುಲ್ ಗಾಂಧಿ ಫಸ್ಟ್ ರಿಯಾಕ್ಷನ್. ಶಿಕ್ಷಣ ವ್ಯವಸ್ಥೆಯನ್ನೇ ಪುನರ್ ನಿರ್ಮಿಸುವ ನಿಟ್ಟಿನಲ್ಲಿ ಇದು ದೊಡ್ಡ ಹೆಜ್ಜೆ, ಇದೊಂದು ಸಾಂಕೇತಿಕ. ಯಾಕಂದ್ರೆ ಅವರು ಸ್ವತಃ ಒಂದು ಸಂಕೇತವಾಗಿದ್ರು. ಆದ್ರೂ ಇದು ಮಹತ್ವದ ಹೆಜ್ಜೆಯೇ ಸರಿ ಅಂತ ರಾಹುಲ್ ಗಾಂಧಿ ಈ ಸಂದರ್ಭದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಹಾಗೂ ಸಂವಿಧಾನದ ರಕ್ಷಣೆಗಾಗಿ ಬೀದಿಗಿಳಿದು ಹೋರಾಡಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಅಭಿನಂದನೆ. ನಿಮ್ಮ ಬಗ್ಗೆ ನನಗೆ ಹೆಮ್ಮೆ ಇದೆ, ಇದು ಅತ್ಯುತ್ತಮವಾದ ಕೆಲಸ. ಇನ್ನೆರಡು ಬೇಡಿಕೆ ಇವೆ, ಸರ್ಕಾರಕ್ಕೆ ನೆನಪಿಸುತ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿಕೆ ಕೊಟ್ಟಿದ್ದಾರೆ. ಧರ್ಮೇಂದ್ರ ತಲೆದಂಡಕ್ಕೆ ರಾಹುಲ್ ಗಾಂಧಿ ಮಾತನಾಡಿರೋದು. Minister Dharmendra Pradhan's resignation is a huge step in rebuilding our education system. It's a symbolic step because he was a symbol, but it is still a big step.
And I want to congratulate every single student, every single youngster who came out on the streets and fought for democracy, fought for the future of this country, and defended the Constitution. I'm proud of you. Well done. It's also a signal to other parts of society, farmers, laborers, poor people, anybody who this regime is attacking and oppressing. There is wisdom and courage in standing up. Daro mat, let's get rid of this regime that is attacking India, destroying our constitution, capturing all our institutions. Let me remind the government, there is still 2 demands outstanding. The first one, and most important one, anybody who has raised a finger on our students, beaten them, shot at them, has to be held accountable. People who've organized it, people who've implemented it, all have to be punished. And the final demand, that the Prime Minister of India, out of respect for the students of India, out of respect for the future of India, has to apologize to the students who were brutalized and attacked. Thank you. Jai Hind. Education Minister Dharmendra Pradhan's resignation is a huge step in rebuilding. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಫೈನಲಿ ಒಂದು ಮಹತ್ವದ ಬೇಡಿಕೆ ಈಡೇರಿಕೆ ಆಗಿದೆ, ಬಟ್ ಇನ್ನೂ 2 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಬೇಡಿಕೆಗಳಿಗೆ ಒಪ್ಪಬಹುದಾ ಕೇಂದ್ರ ಸರ್ಕಾರ? ಅದರಲ್ಲೂ 3ನೇ ಬೇಡಿಕೆ ಕೇಸ್ಗಳನ್ನು ವಾಪಸ್ ತಗೋದು, ಅದು ಹೇಗೆ ನೋಡಬಹುದು, ಹೇಗೆ ನೋಡ್ತೀರಿ? ಇಲ್ಲ, ಈ ಪ್ರಕರಣದಲ್ಲಿ ಸಿಜೆಪಿ ಅವರು ಇಟ್ಟಿರುವಂತಹ 3 ಷರತ್ತುಗಳನ್ನು ಕೂಡ ಈಡೇರಬೇಕು ಅನ್ನುವಂತ ಒಂದು ಒತ್ತಾಯವನ್ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಮೊದಲ ಷರತ್ತಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಕೇಂದ್ರ ಪ್ರಧಾನಿ ನರೇಂದ್ರ ಮೋದಿ ಅವರು ತೆಗೆದುಕೊಂಡಿದ್ದಾಗಿದೆ. ಇನ್ನೆರಡು ಷರತ್ತುಗಳು ಈಡೇರಿಕೆ ಆಗ್ಬೇಕು. ಈಗ ಜೆ.ಪಿ. ನಡ್ಡಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ 3ನೇ ಸುತ್ತಿನ ಮಾತುಕತೆಯಲ್ಲಿ ಇದೇ ವಿಚಾರವನ್ನ ಸಿಜೆಪಿಯ ಮುಖಂಡರುಗಳು ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಆಗಿದ್ದಾವೆ. ಇದನ್ನ ಸಹಜವಾಗಿ ಪ್ರಸ್ತಾಪ ಮಾಡ್ತಾರೆ. 3 ಕಂಡೀಷನ್ ನಾವೇನ್ ಹೇಳಿದ್ವಿ, ಆ 3 ಕಂಡೀಷನ್ ಅಂತ ನೀವು ನಡ್ಕೊಂಡಿದ್ದಾದ್ರೆ ನಮ್ಮ ಪ್ರತಿಭಟನೆಯನ್ನ ಇಲ್ಲಿಗೆ ಬಿಟ್ಬಿಡ್ತೀವಿ ಅನ್ನುವಂತ ಒಂದು ಮಾತುಗಳನ್ನ ಹೇಳ್ಬಹುದು. ಆದ್ರೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಯಾವ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಂದು, ಪರಿಹಾರ ಕೊಡುವಂತ ಒಂದು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಪ್ಪಬಹುದು. ಆದ್ರೆ ಕೆಲವೊಂದಷ್ಟು ಕಿಡಿಗೇಡಿಗಳು ಕೂಡ ಬಂದು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತಂದ್ರು ಅನ್ನುವಂಥದ್ದನ್ನ ಪ್ರಬಲವಾಗಿ ಅಲ್ಲಿನ ಪೊಲೀಸರು ಹೇಳ್ತಾ ಇರೋದ್ರಿಂದ ಆ ಪ್ರಕರಣವನ್ನ ಯಾವ ರೀತಿಯಾಗಿ ನೋಡ್ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂತದ್ದು. ಎಲ್ಲರ ಮೇಲೂ ಇರುವಂತಹ ಸಾರಾಸಕ್ತಾದಂತಹ ಕೇಸುಗಳನ್ನು ವಾಪಸ್ ತೆಗೆದಿದ್ದಾದ್ರೆ ಅಂತಹ ಕಿಡಿಗೇಡಿಗಳು ಕೂಡ ಇದರಿಂದ ಎಸ್ಕೇಪ್ ಆಗ್ತಾರೆ ಅನ್ನುವಂತ ಒಂದು ಆತಂಕ ಕೇಂದ್ರ ಸರ್ಕಾರದಲ್ಲಿರುವಂತಹ ನಾಯಕರುಗಳದ್ದು. ಹೀಗಾಗಿ ಪ್ರಕರಣಗಳನ್ನ ವಾಪಸ್ ತೆಗಿತೀವಿ ಅನ್ನುವಂತಹ ಬಹಿರಂಗ ಘೋಷಣೆಯನ್ನ ಬಿಜೆಪಿ ನಾಯಕರು ಮಾಡಿದ್ದೇ ಆದ್ರೆ, ಪರಿಹಾರವನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಒಪ್ಕೊಂಡಿದ್ದೆ ಆದ್ರೆ, ಆ 2 ಷರತ್ತುಗಳನ್ನ ಒಪ್ಕೊಂಡಿದ್ದೆ ಆದ್ರೆ ಇವತ್ತು ಪ್ರತಿಭಟನೆಗೆ ತೆರೆ ಬೀಳುವಂತಹ ಸಾಧ್ಯತೆಗಳು ಬಹಳಷ್ಟು ಹೆಚ್ಚಾಗಿ ಕಾಣ್ತಾ ಇದಾವೆ. ರಾಮ್, ಓಕೆ, ಮತ್ತೊಂದು ಕಡೆ ಈಗ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ. ಯಾಕೆ ಅಂತ ಅಂದ್ರೆ ಅವರು ಈ ಹೋರಾಟದಲ್ಲಿ ಭಾಗಿಯಾಗಿದ್ರು. ಹಾಗಾಗಿ ರಾಹುಲ್ ಗಾಂಧಿ ಅವರು ಕೂಡ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸಿದ್ದಾರೆ. ಪೊಲಿಟಿಕಲಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಇಲ್ಲ, ರಾಜಕೀಯವಾಗಿ ಈ ಪ್ರಕರಣವನ್ನ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಬಳಸ್ಕೊಂಡಿದ್ದು ನಿಜ. ಮೊದಲದಾಗಿ ಪ್ರತಿಭಟನೆ ಶುರುವಾದಾಗ ಅಷ್ಟು ಬಲವಾಗಿ ಏನು ವಿಪಕ್ಷಗಳು ಸಪೋರ್ಟ್ ಮಾಡಲಿಲ್ಲ. ಆದ್ರೆ ದಿನದ ದಿನಕ್ಕೆ ಈ ಕಾವು ಹೆಚ್ಚಾದಂತೆಲ್ಲ ಇಡೀ ದೇಶಾದ್ಯಂತ ಇದರ ಬಗ್ಗೆ ಚರ್ಚೆ ಆದ ಬಳಿಕ ಯುವಕರು ಎಲ್ಲೆಂದರಲ್ಲೇ ಬೀದಿಗಿಳಿದು ಪ್ರತಿಭಟನೆ ಮಾಡಿದ ಬಳಿಕ ಆಯಾ ರಾಜ್ಯಗಳ ನಗರ ಪ್ರದೇಶಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಪ್ರತಿ ಹಳ್ಳಿಗೂ ಕೂಡ ಈ ವಿಚಾರ ಚರ್ಚೆಗೆ ಕಾರಣವಾಗಿತ್ತು. ಹೀಗಾಗಿ ಯಾವಾಗಿದು ಈ ಚರ್ಚೆಗಳು ಹೆಚ್ಚಾದವು, ಸಹಜವಾಗಿ ವಿರೋಧ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ಸೇರಿದಂತೆ ಹಲವು ಪಕ್ಷಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಾಯ ಮಾಡಿದ್ದು ಕೂಡ ನಿಜ. ವಿದ್ಯಾರ್ಥಿಗಳ ಜೊತೆ ನಾವಿದೀವಿ ಅನ್ನುವಂತ ಒಂದು ಸಂದೇಶ ರವಾನೆ ಮಾಡಿದ್ದು ಕೂಡ ನಿಜ. ಅದರಲ್ಲೂ ಲೋಕಸಭೆ ಮತ್ತೆ ರಾಜ್ಯಸಭೆ ಆರಂಭ ಆದ ಬಳಿಕ ಇದೇ ವಿಚಾರವನ್ನ ಕೈಗೆತ್ತಿಕೊಂಡು ಲೋಕಸಭೆ ಮತ್ತೆ ರಾಜ್ಯಸಭೆಯನ್ನ ಸುಗಮ ಕಲಾಪ ನಡೆಸೇ ಇರುವಂತಹ ಒಂದು ರೀತಿಯಲ್ಲಿ ನೋಡ್ಕೊಳ್ಳೋದ್ರಲ್ಲಿ ವಿಪಕ್ಷಗಳು ಯಶಸ್ವಿ ಆದವು. ಕೊನೆಗೆ ಬಹಳಷ್ಟು ಡ್ಯಾಮೇಜ್ ಕೂಡ ಕೇಂದ್ರ ಸರ್ಕಾರಕ್ಕೆ ಆಗುವಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗಲೇ ಪ್ರಧಾನ್ ಅವರ ರಾಜೀನಾಮೆಯನ್ನ ತೆಗೆದುಕೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಾಗಿದ್ದು. ಈ ಪ್ರಕರಣವನ್ನ ಸಹಜವಾಗಿ ಇಂತಹ ಒಂದು ಪ್ರಕರಣಗಳು ಬಂದಾಗ ರಾಜಕೀಯದಲ್ಲಿ ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಪಕ್ಷಗಳು ಪೊಲಿಟಿಕಲ್ ಪ್ರಾಫಿಟ್, ಪೊಲಿಟಿಕಲ್ ಗೇನ್ ಅನ್ನುವಂಥದ್ದನ್ನ ಪಡ್ಕೊಳ್ಳೋದಕ್ಕೆ ಸಹಜವಾಗಿ ಅಸ್ತ್ರಗಳನ್ನಾಗಿ ಬಳಸ್ಕೊಳ್ತವೆ. ಈ ಪ್ರಕರಣದಲ್ಲೂ ಕೂಡ ಅದೇ ಆಗಿದ್ದು. ಹೀಗಾಗಿ ಇದನ್ನ ಒಟ್ಟಾರೆ ಈ ಕ್ರೆಡಿಟ್ ಸಿಜೆಪಿ ಯುವಕರಿಗೆ ಸೇರ್ಬೇಕಾಗುತ್ತೆ ಬಿಟ್ರೆ
ಯಾವ್ದೋ ಕಾಂಗ್ರೆಸ್ ಮತ್ತೊಂದು ಪಕ್ಷ ಇದರ ಹಿಂದೆ ಇತ್ತು ಅನ್ನೋ ಕಾರಣಕ್ಕಲ್ಲ. ಅವರು ನೈತಿಕವಾಗಿ ಇವ್ರಿಗೆ ನಿಂತಿರ್ಬೋದು, ಆದ್ರೆ ಇವತ್ತು ನೈತಿಕ ಹೊಣೆ ಹೊತ್ತು ಕೊನೆ ಲೇಟ್ ಆಗಾದ್ರೂ ಕೂಡ ಎಚ್ಚೆತ್ಕೊಂಡು ರಾಜೀನಾಮೆ ಕೊಟ್ಟು ಪಕ್ಷ ಮತ್ತು ಸರ್ಕಾರಕ್ಕೆ ಆಗ್ತಿದಂತ ಒಂದು ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ರೀತಿಯಾದಂತ ಒಂದು ನಿರ್ಧಾರಗಳನ್ನ ತೆಗೆದುಕೊಂಡಿರೋದ್ರಿಂದ ಸಹಜವಾಗಿ ಇದರ ಕ್ರೆಡಿಟ್ ಬಿಜೆಪಿಯ ಯುವಕರಿಗೆ ಸೇರ್ಬೇಕಾಗುತ್ತೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.